ಅಂಜನಾದ್ರಿ ಬೆಟ್ಟದಲ್ಲಿ ಸೆಟ್ಟೇರ್ತು ಜೈ ಹನುಮಾನ್. ಹನುಮಾನ್ ಅವತಾರದಲ್ಲಿ ರಿಷಬ್ ಶೆಟ್ಟಿ. ಪ್ರಿಯ ವೀಕ್ಷಕರ ನಮಸ್ಕಾರ. ಇಡೀ ಭಾರತೀಯ ಚಿತ್ರರಂಗವೇ ಒಂದು ಕ್ಷಣ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ್ದು ಕಾಂತಾರ ಚಿತ್ರ. ಕಾಂತಾರ ಚಿತ್ರಕ್ಕೆ ಕತೆ ಬರೆದು ನಿರ್ದೇಶನವನ್ನು ಮಾಡಿ ನಟನೆಯನ್ನು ಮಾಡಿ ಆ ಚಿತ್ರವನ್ನು ಥಿಯೇಟರ್ಗೆ ತಂದು ದೊಡ್ಡ ಮಟ್ಟದ ಸಕ್ಸಸ್ ತತ್ತು ಕೊಡುವ ಜೊತೆಗೆ ದೇಶ ವಿದೇಶಗಳಲ್ಲಿ ದೊಡ್ಡ ಹೆಸರು ಮಾಡುವಂತಹ ಚಿತ್ರವನ್ನು ಮಾಡಿರುವುದು ಇದೇ ರಿಷಬ್ ಶೆಟ್ಟಿ. ಇದೀಗ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಮುಗಿದ ಬಳಿಕ ಯಾವ ಚಿತ್ರವನ್ನು ಮಾಡ್ತಾರೆ ಎಂದು ಕಾತರದಲ್ಲಿ ಕಾಯ್ತಾ ಇದ್ದಂಥ ಸಿನಿ ಪ್ರೇಮಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಇದೀಗ ಜೈ ಹನುಮಾನ್ ಚಿತ್ರವನ್ನು ಅನೌನ್ಸ್ ಮಾಡಿದ್ದಾರೆ. ಆ ಚಿತ್ರಕ್ಕೆ ಇದೀಗಷ್ಟೇ ಮುಹೂರ್ತ ಕೂಡ ನೆರವೇರಿದೆ. ಅದು ಹನುಮ ಹುಟ್ಟಿದ ಸ್ಥಳದಲ್ಲಿಯೇ ಮುಹೂರ್ತವನ್ನು ಮಾಡಿರುವುದು ಮತ್ತೊಂದು ವಿಶೇಷವಾಗಿದೆ. ಕಾಂತಾರ ಪಾರ್ಟ್ 1 ಸೂಪರ್ ಸಕ್ಸಸ್ ಬಳಿಕ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಬಹುನಿರೀಕ್ಷಿತ ಜೈ ಹನುಮಾನ್ ಸಿನಿಮಾದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಚಿತ್ರ ತೆಲುಗಿನ ಪ್ರಶಾಂತ್ ವರ್ಮಾ ಅವರು ನಿರ್ದೇಶನವನ್ನು ಮಾಡ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಅಂಜನಾದ್ರಿ ಬೆಟ್ಟದಲ್ಲಿ ಈ ಜೈ ಹನುಮಾನ್ ಚಿತ್ರಕ್ಕೆ ಅದ್ದೂರಿಯಾದ ಮುಹೂರ್ತ ಕೂಡ ನೆರವೇರಿದೆ. ಟಿ ಸಿರೀಸ್ ಮುಖ್ಯಸ್ಥ ಭೂಷಣ್ ಕುಮಾರ್ ಚಿತ್ರಕ್ಕೆ ಕ್ಲಾಪ್ ಮಾಡಿದ್ರು. ವಿತರಕರ ಅನಿಲ್ ಥಡಾನಿ ಕ್ಯಾಮರಾಗೆ ಚಾಲನೆಯನ್ನು ನೀಡಿದರು. ರಿಷಬ್ ಶೆಟ್ಟಿ ಜೊತೆಗೆ ಪತ್ನಿ ಪ್ರಗತಿ ಶೆಟ್ಟಿ, ನಿರ್ದೇಶಕ ಪ್ರಶಾಂತ್ ವರ್ಮಾ, ನಿರ್ಮಾಪಕರಾದ ನವೀನ್ ಯರ್ನೇನಿ ಮತ್ತು ವೈ ರವಿಶಂಕರ್, ನಟ ತೇಜ ಸಜ್ಜಾ ಮುಹೂರ್ತ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಹನುಮ ಹುಟ್ಟಿದ ಸ್ಥಳ ಅಂಜನಾದ್ರಿಯಲ್ಲಿಯೇ ಜೈ ಹನುಮಾನ್ ಸಿನಿಮಾಗೆ ಪೂಜೆ ಮಾಡಿರುವುದು ವಿಶೇಷ. 2 ವರ್ಷಗಳ ಹಿಂದೆ ಹನುಮಾನ್ ಚಿತ್ರ ಕಟ್ಟಿಕೊಟ್ಟಿದ್ದ ಪ್ರಶಾಂತ್ ವರ್ಮಾ ಇದೀಗ ಸೀಕ್ವೆಲ್ ಸಿನಿಮಾವನ್ನು ಮಾಡ್ತಿದ್ದಾರೆ. ತೆಲುಗು ಚಿತ್ರರಂಗದ ಪ್ರಖ್ಯಾತ ಬ್ಯಾನರ್ ಮೈತ್ರಿ ಮೂವಿ ಮೇಕರ್ಸ್ನ ನವೀನ್ ಯರ್ನೇನಿ ಮತ್ತು ವೈ ರವಿಶಂಕರ್ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಪುಷ್ಪ, ವಾಲ್ಟೇರ್ ವೀರಯ್ಯ, ವೀರಸಿಂಹರೆಡ್ಡಿ, ರಂಗಸ್ಥಳಂ ಈ ರೀತಿಯ ಅನೇಕ ಹಿಟ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದ ಸಂಸ್ಥೆ ಈ ಬ್ಯಾನರ್ನಲ್ಲಿ ಈಗ ರಿಷಬ್ ಶೆಟ್ಟಿ ಅವರ ಜೈ ಹನುಮಾನ್ ಸಿನಿಮಾ ಕೂಡ ತಯಾರಾಗ್ತಿದೆ. ಟಿ ಸಿರೀಸ್ ಈ ಚಿತ್ರವನ್ನು ಪ್ರೆಸೆಂಟ್ ಮಾಡ್ತಿದ್ದೆ. ಜೈ ಹನುಮಾನ್ ಸಿನಿಮಾ ನಿರ್ದೇಶಕ ಪ್ರಶಾಂತ್ ವರ್ಮಾ ಅವರೇ ಕ್ರಿಯೇಟ್ ಮಾಡಿರುವ ಪ್ರಶಾಂತ್ ವರ್ಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಡಿಯಲ್ಲಿ ತಯಾರಾಗಲಿದೆ. ಶೀಘ್ರದಲ್ಲೇ ಶೂಟಿಂಗ್ ಕೂಡ ಶುರುವಾಗುತ್ತೆ. ಜೈ ಹನುಮಾನ್ ಸಿನಿಮಾಗೆ ಎಂ ಕಿರವಾಣಿ ಸಂಗೀತ ನಿರ್ದೇಶನ ಇದ್ದು ಎಸ್ ತಿರುನಾವುಕರಸು ಛಾಯಾಗ್ರಹಣ ಇದೆ. ನಾಗೇಂದ್ರ ತಂಗಳ ನಿರ್ಮಾಣ ವಿನ್ಯಾಸ ಚಿತ್ರಕ್ಕಿದೆ. ಇನ್ನು ರಿಷಬ್ ಶೆಟ್ಟಿ ಚಿತ್ರ ಅಂದ ತಕ್ಷಣ ಈಗಾಗಲೇ ಕಾಂತಾರ ಚಿತ್ರಗಳನ್ನು ನೋಡಿ ಸಕ್ಸಸ್ ಆಗಿರ್ತಕ್ಕಂತಹ 2 ಚಿತ್ರಗಳನ್ನು ನೋಡಿರುವ ಸಿನಿ ಪ್ರೇಮಿಗಳು ಸಾಮಾನ್ಯವಾಗಿಯೇ ಈ ಸಿನಿಮಾಕ್ಕೆ ಕಾತರದಿಂದ ಕಾಯುವುದಂತೂ ಗ್ಯಾರಂಟಿ. ಹಾಗಾಗಿ ಈಗ ಸದ್ಯ ಮುಹೂರ್ತವನ್ನು ನೆರವೇರಿಸಿಕೊಂಡಿರುವ ಜೈ ಹನುಮಾನ್ ಸಿನಿಮಾ ಇನ್ನೇನು ಚಿತ್ರದ ಚಿತ್ರೀಕರಣವನ್ನು ಕೂಡ ಪ್ರಾರಂಭ ಮಾಡಲಿದೆ. ಚಿತ್ರೀಕರಣ ಎಲ್ಲ ಕಂಪ್ಲೀಟ್ ಆದ ಬಳಿಕ ತೆರೆಗೆ ಬರುವ ಸಂದರ್ಭದಲ್ಲಿ ಈ ನಿರೀಕ್ಷೆ ಸಿನಿ ಪ್ರೇಮಿಗಳಲ್ಲಿ ಮತ್ತಷ್ಟು ದುಪ್ಪಟ್ಟಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ.